ಹಲೋ ಗೈಸ್, ವರುಣ್ ಡಾಟ್ ಚಿಕನ್ಗೆ ವಿಡಿಯೋ ಮಾಡಿದ್ವಿ. ನಾವು ತಿರ್ಗಾ BR ರ್ಯಾಂಕರ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು ಹೊಸದಾಗಿ ಮ್ಯಾಚ್ ನಾವು ಹಿಡಿತಾ ಇರೋದು BMC ಸ್ಟ್ರಿಪ್ಪಲ್ಲಿ ಗೈಸ್. ಈಗ ಇಳ್ಕೊಂಡಿದ್ದೀನಿ ಗೈಸ್. ಸ್ವಲ್ಪ ಮುಂದಕ್ಕೆ ರಿವೈಂಡ್ ಮಾಡೋಣ ಬನ್ನಿ ಗೈಸ್. ನಾನು BMC ಸ್ಟ್ರಿಪ್ಪಲ್ಲಿ ಇಳ್ಕೊಂಡು ಸ್ವಲ್ಪ ಒಂದು M4 ಒಂದು ಶಾರ್ಟ್ ಗನ್ ಎತ್ಕೊಂಡಿದ್ದೀನಿ. ನೆಕ್ಸ್ಟು ನೋಡೋಣ ಬನ್ನಿ ಗೈಸ್. ಎನಿಮಿಗಳು ಯಾರು ಕೈಗೆ ಸಿಗ್ತಾಯಿಲ್ಲ ಗೈಸ್. ನೋಡೋಣ ಯಾರು ಸಿಗ್ತಾರೆ ಅಂತ. ಇವತ್ತು ಫಸ್ಟ್ ನನಗೆ ಯಾರು ಸಿಗ್ತಾರೆ ಅಂತ. ಎಲ್ಲಿ ಸಿಗ್ತಾನೆ ಇಲ್ಲ ಯಾರು ಎನಿಮಿಗಳು ಅಂತ ನಾನು ಹುಡುಕ್ತಾ ಇದ್ದೀನಿ. ಸ್ವಲ್ಪ ಫಾರ್ವರ್ಡ್ ಮಾಡೋವಾಗ ಇಲ್ಲೊಬ್ಬ ಎನಿಮಿ ಕಾಣಿಸ್ಕೊಂಡ ಗೈಸ್. ಆದರೆ ಡ್ಯಾಮೇಜ್ ಹೊಡೆದ. ಎಲ್ಲಿಂದ ಹೊಡಿತಾ ಅಂತ ಗೊತ್ತಾಗ್ತಿಲ್ಲ ಗೈಸ್. ಆದರೆ ಎನಿಮಿ ಒಟ್ಟು ನನಗೆ ಫೈರ್ ಮಾಡ್ತಾ ಇದ್ದೇನೆ. ನಾನು ಹೊರಗಡೆ ಅವರು ಸಿಗ್ತಾ ಇಲ್ಲ ಅಂದರೆ ನನ್ನೇ ಹುಡುಕ್ತಾವನೆ. ನಾನು ಮುಂದೆ ಮನೆಯೊಳಗೆ ಹೋಗೋಣ. ಸ್ವಲ್ಪ ಡ್ಯಾಮೇಜ್ ಕೊಟ್ಟ. ರಿಪೇರ್ ಕಿಟ್ ಹಾಕೊಳ್ಳೋಣ ಗೈಸ್ ಈಗ ಒಂದು ಸ್ವಲ್ಪ. ಆಮೇಲೆ ತಿರ್ಗಾ ಇಲ್ಲಿಂದ ನೋಡ್ತೀನಿ ಯಾರೂ ಬರೋದೇ ಇಲ್ಲ. ಆಮೇಲೆ ಕಾಣುತ್ತೆ ಒಂದು ಕ್ಯಾರೆಕ್ಟ್ರು ಬರ್ತಾಯಿದೆ ಗೈಸ್. ಅದು ಒಂದು ಕ್ಯಾರೆಕ್ಟ್ರ್ ಬಂದಾಗ ಅವ್ನು ಕಾಣಿಸ್ತಾನೆ. ಅವಾಗ ಸ್ಕೋಪ್ ಹಾಕ್ತೀನಿ, ಆದರೆ ಅವ್ನು ನನಗೆ ಸಿಗೋಲ್ಲ. ಈಗ ಮುಂದೆ ಬರ್ತಾನೆ ಗೈಸ್. ಈಗ ಜೋನ್ ಬೇರೆ ಹತ್ರ ಬರ್ತಿದ್ರೆ ಅಂತ ಒಂದು ಗ್ಲೋವಲ್ ಹಾಕಿದ್ದೀನಿ. ಆದರೆ ಮುಂದೆ ಅವನಿಗೆ ಪಾಸ್ ಕಾಣಿಸ್ದ. ಬಾ ಅವನಿಗೆ ಯಾಕೆ ನಾವೇ ಹೋಗ್ಬಿಡಿ ಅಂದ್ಬಿಟ್ಟು ನಿಂತ್ಕೊಂಡೆ. ಶಾರ್ಟ್ ಗನ್ ಎತ್ಕೊಂಡಿದ್ದೀನಿ ಕೈಗೆ. ಆದರೆ ನಾನು ದುರದೃಷ್ಟಕ್ಕೆ ನೋಡಿ ಬುಲೆಟ್ ಶಾರ್ಟ್ ಗನ್ನಲ್ಲಿ ಫೈರೇ ಆಗೋಲ್ಲ. ಆಮೇಲೆ ತಿರ್ಗಾ ಹಂಗೋ ಡ್ಯಾಮೇಜ್ ಕೊಟ್ಟೆ. ಅವನು ನಂಗೆ ಡ್ಯಾಮೇಜ್ ಕೊಟ್ಟ. 9 HP ಇಳಿಸಿದ ಗೈಸ್. ತಿರ್ಗಾ ಈ ಕ್ಯಾರೆಕ್ಟರ್ ಹೆಂಗೋ ಇತ್ತು, ನಾನು ಅದೃಷ್ಟಕ್ಕೆ ಬದಿಕೊಂಡೆ. ತಿರ್ಗಾ 2 ಬುಲೆಟ್ ಹೊಡಿತೀನಿ. ಕ್ಲಿಯರ್ ಆಗೋತಾನೆ. ತಿರ್ಗಾ ನಾವೀಗ ಪೀಕ್ ಹೋಗೋಣ ಬರ್ರಿ ಗೈಸ್. ಫಸ್ಟು ರಿಪೇರಿ ಏನಪ್ಪ ಸೂಪರ್ ಮೆಡಿ ಹಾಕ್ಕೊಂಡು ಇಲ್ಲಿ ಹೋಗ್ತೀನಿ. ಒಬ್ಬ ಎನಿಮಿ ಕಾಣಿಸ್ತಾನೆ. ಸ್ವಲ್ಪ ಒಂದು ಎದ್ದು ಹೊಡಿತೀನಿ. ಸೀದಾ ಕ್ಲಿಯರ್ ಆಗ್ತಾನೆ ಉಕ್ಕಂಗೆ ಹಾಕ್ಕೊಂಡಿರೋನು. ಮೇಲಿಂದ ಒಬ್ಬ ಯಾರೋ ಗ್ರ್ಯಾನೇಟ್ ಹಾಕ್ತಾನೆ. ನೋಡ್ತೀನಿ ಎನಿಮಿಗಳು. ಆಮೇಲೆ ಅವರು ಯಾರೋ ಫೈಟ್ ಆಡ್ತವ್ರೆ. ನಾನು ನೋಡ್ಯಾನ ಅಂದ್ಕೊಂಡ್ರೆ ಎಲ್ಲ ಗ್ಲೋವಾಲ್ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡವ್ರೆ. ನಾನು ಅದಕ್ಕೆ ಬಿಡು ಆಗೋದಾಗಲಿ, ಅವ್ರ ಪಡೆಗೆ ಅವ್ರು ಜಗಳ ಆಡ್ತಾ ಇರ್ತಾರೆ, ನಮ್ಮ ಪಡೆಗೆ ನಾವು ಇಲ್ಲಿ ಗೇಮ್ ಮಾಡೋಣ ಅಂದ್ಬಿಟ್ಟು ಈ ಕಡೆ ಬಂದು ನಾನು ಇಲ್ಲ ಒಂದು ಗ್ಲೋವಾಲ್ ಹಾಕೊಂಡಿದ್ದೀನಿ. ನೀವು ಯಾರು ಮೇಲಿಂದ ಫೈರ್ ಕೊಡಬಾರ್ದು ಅಂತ ಗೈಸ್. ಒಟ್ಟು ನಾನು ಯಾರೋ ಒಬ್ಬ ಗಾಡೀಲಿ ಬಂದಾಗ ಗೈಸ್ ಇಲ್ಲಿ ನನಗೆ ಬಂದು ಕರೆಕ್ಟಾಗಿ ಗುದ್ದುತ್ತಾನೆ. ಅದರಾದರೆ ಒಂದು ಪಾರಫುಲ್ಲಾಗಿ ಸರಿ ಕೊಟ್ಬಿಟ್ಟ. ನಾನು ಫುಲ್ ಗಾಬರಿ ಎಲ್ಲ ಗ್ಲೋವರ್ ಪ್ಯಾಕ್ ಮಾಡಿ ಏನಪ್ಪ ರಿಪೇರ್ ಕಿಟ್ ಹಾಕ್ಕೊತೀನಿ ಗೈಸ್. ಫುಲ್ ಹೀಲ್ ಆಗ್ತಾಯಿದ್ದೀನಿ ಈಗ ಇಲ್ಲೊಂದು ಗ್ಯಾಪ್ ಐತೆ ಗೈಸ್. ಇದು ಹೋಗ್ಬೋದು ಅಂತ ನೋಡ್ತಾ ಇದ್ದಾರೆ. ಇಲ್ಲೂ ಹೊಡಿತಾನೆ. ಫುಲ್ಲು ಹೀಲ್ ಆಗಬೇಕಲ್ಲಪ್ಪ ಅಂತ ತಿರ್ಗಾ ಇದು ಫೈರ್ ಗನ್ ಬೇರೆ ಹಾಕ್ಬಿಡ್ತಾನೆ ನೋಡಿ. ಫುಲ್ ಸಹಾಯ ಡ್ಯಾಮೇಜ್ ಕೊಟ್ಬಿಟ್ಟ. ಅದೇ ಟೈಮಲ್ಲಿ ಜೋನ್ ಬೇರೆ ನನ್ನ ಮುಂದೆಗೆ ಬರ್ತೈತೆ. ಈಗ ಅವ್ನು ಹೊಡಿಬೇಕು, ಇಲ್ಲ ನಾನು ಸಾಯ್ಬೇಕು ಹೇಳ್ರೆ. ಗ್ಲೋವಾಲ್ ಬೇರೆ ಕಲೆಯಾಗಿದೆ ಗೈಸ್. ಕರೆಕ್ಟಾಗಿ ಮುಗಿದಿದ್ದೆ. ಇನ್ನೊಂದು ಗ್ಲೋವಾಲ್ ಐತೆ. ಆ ಒಂದು ಗ್ಲೋವಾಲ್ ಇವ್ನು ಹೊಡಿಬೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಗೈಸ್. ಜೋನ್ ಬೇರೆ ನಮ್ಮ ಹಿಂದೆಂದನೇ ಐತೆ. ಮುಂದೆ ಹಿಂದೆ ಎಲ್ಲ ಕಡೆ. ಇಲ್ಲಿ ಪ್ಯಾಕ್ ತಗೊಂಡು ಅವನಾರೋ ಮೇಲಿಂದ ಯಾರೋ ಸರಿಗೆ ಹೊಡೆದ. ಫುಲ್ ಸತ್ತೇ ಹೋದೆ ಅಂದ್ಕೊಂಡೆ ನಾನು ನಿಜವಾಲು. ಒಂದು ಸೂಪರ್ ಮೆಡಿ ಹಾಕೊಂಡಿರೋಣ ಗೈಸ್. ಅದಕ್ಕೂ ಈಗ ಒಂದು M4 ಎತ್ಕೊಂಡು ಅವ್ನು ಕೆಳಗೆ ಬರ್ತಾನೆ ಗೈಸ್. ನಾನು ನೋಡ್ದ ಅವನು. ಅದಕ್ಕೆ ನಾನು ಅದೃಷ್ಟಕ್ಕೆ ಸಡನ್ನಾಗಿ ಒಂದು ಗ್ಲೋವಾಲ್ ಬಂತು. ಕ್ಯಾರೆಕ್ಟರ್ ಕೊಡ್ತು. ಹೊಡೆದೆ ಗೈಸ್. ಎಲ್ಲ ನೀಟಾಗಿ ರೆಡ್ ನಂಬರ್ಸ್ ಕಂಡಿಟ್ಟು ನಾನು ಡ್ಯಾಮೇಜ್ ಆಗೋದೆ. ಅವನು ಕ್ಲಿಯರ್ ಆಗೋದ. ಆಮೇಲೆ ತಿರ್ಗಾ ಹೋಗಿ ಅವ್ನು ಲೂಟ್ ಮಾಡಿಕೊಂಡೆ ಗೈಸ್. ಆಮೇಲೆ ತಿರ್ಗಾ ಅಲ್ಲೆಲ್ಲ ನೀಟಾಗಿ ಲೂಟ್ ಮಾಡಿಕೊಂಡು ಈಗ ಸ್ವಲ್ಪ ರಿಪೇರ್ ಕಿಟ್ ಇರಲಿಲ್ಲ ಅಥವಾ ವೆಸ್ಟ್ ಇರಲಿಲ್ಲ ಅಂತ ನಾನು ಪೀಕ್ ಅಲ್ಲಿ ಟೋಕನ್ ಬಾಕ್ಸ್ ಹತ್ರ ಹೋಗ್ತಾಯಿದ್ದೀನಿ. ಅಲ್ಲೊಂದು ಟ್ವಿಸ್ಟ್ ಇದೆ ನೋಡಿ ಗೈಸ್. ಈಗ ಸಕ್ಕತ್ತಾಗಿರೋದಾನೆ ಟ್ವಿಸ್ಟ್ ಅಲ್ಲೇ. ಅವ್ನು ಹೆಂಗೆ ಬರ್ತಾನೆ, ಯಾವ ಕಡೆಯಿಂದ ಬರ್ತಾನೆ ನನಗೆ ಗೊತ್ತಾಗಲ್ಲ ಗೈಸ್. ನನ್ನ ಪಾಡಿ ನಾನು ಅಯ್ಯೋ ದೇವರೇ ಅಂದ್ಕೊಂಡು ಹೋಗ್ತಾ ಇರ್ತೀನಿ ಯಾರು ಹೊಡೆದಿಡ್ದವ್ರು ಅಂತ. ನಾನು ಅಂದ್ಕೊಂಡಂಗೆ ಸೀನ್ ಆಗ್ಬಿಡುತ್ತೆ. ಈಗ ಇನ್ನೊಂದು ಸ್ವಲ್ಪ ಹಿಂಗೆ ಹಿಂದೆಗಡೆ ನೋಡ್ತೀನಿ, ಯಾರೂ ಕಾಣಲ್ಲ ಅನ್ಸುತ್ತೆ ನನಗೆ. ಅವಾಗಲೂ ಕಾಣೋದು ಬೇಡ. ಇಲ್ಲಿ ನೀಟಾಗಿ ಎಡ್ಡೆ ಹಚ್ಬಿಟ್ಟಾಗ ಹಂಗೆ ನಾವು ಈಗ ಇದೇ ವೀಡಿಯೋಲಿ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡು CS ರ್ಯಾಂಕ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಸುಮ್ಮನೆ ಇದ್ದೆ. ನನ್ನ ಧನುಷ ಆನ್ಲೈನಲ್ಲಿ ಇದೆ ಅಂದೆ. ಹೋಗಿದ ತಕ್ಷಣ ಆನ್ಲೈನ್ಗೆ ಫೋನ್ ಹಾಕಿ ಭಾಗ್ಯ ಮಾಡ ಅಂತ ಕರ್ಕೊಂಡ. ಇಲ್ಲಿದೆ ನೋಡಿ ನಂಬರ್ 3 ಕೇಳಿದನು ಅಂತ. ಅವನೇ ನನ್ನ ಬೆಸ್ಟ್ ಫ್ರೆಂಡು. ಅವನೇ ನನಗೆ ನಮ್ಮ ಕ್ಲಾಸಲ್ಲಿ ಬೆಸ್ಟ್ ಫ್ರೆಂಡು. ಅವ್ನು ಒಬ್ಬ ಒನ್ ಟ್ಯಾಪ್ ಪಡ್ಕೊಂಡು ನೀಟಾಗಿ ಕ್ಲಿಯರ್ ನಾಕ್ ಮಾಡಿದೆ ಗೈಸ್. ಇವನು ಇನ್ನೊಬ್ಬ ಯಾರು ಡ್ಯಾಮೇಜ್ ಕೊಟ್ಟು ಸೈಕಾಗೆ ಇವನಿಗೂ ಸ್ವಲ್ಪ ಡ್ಯಾಮೇಜ್ ಹಾಕ್ಕೊಟ್ಟೆ. ಫೈರ್ ಹಾಕೊಂಡ್ಬಿಟ್ಟೆ ಗೈಸ್. ಬಾನ್ ಫೈರು. ಯಾಕಂದರೆ ನಂಗೆ ಹೀಲು ಆಗ್ತಾ ಇರುತ್ತೆ. ಅವ್ನು ಬಂದರೂ ಅವ್ನು ಹೊಡಿಬೋದು ಅಂದ್ಕೊಂಡು ನನ್ನ ಪಡಿ ನಾನು ನಿಂತಿದ್ದೆ. ಬಟ್ ನನ್ನ ಕಿಲ್ ಬಂತು. ಅವ್ನು ನನಗೆ ಕಿಲ್ ಮಾಡ್ದ. ಫಸ್ಟ್ ರೌಂಡ್ ಅವರೇ ಗೆದ್ದರು ಗೈಸ್. ನಮಗೆ ಸೆಕೆಂಡ್ ರೌಂಡಲ್ಲಿ ನನಗೆ ಯಾಗನ್ ತಗೊಳ್ಳೋಂತ ಇದ್ದಾಗ ನಂಗೆ ಸಿಕ್ಕಿದ್ದೆ ನಮ್ಮ ಚೋಟಾ ಮೋಟಾ ಗನ್ M1917 ಗನ್. ಸಕ್ಕತ್ತಾಗಿ ಫೈರ್ ಆಗುತ್ತೆ ಗೈಸ್. ಅದರಲ್ಲಿ
ತಮಾಷೆನೇ ಮಾಡೋಕೆ ಹೋಗ್ಬಾರ್ದು ಅಂತ ಈ ಗನ್ನಲ್ಲಿ. ಇಲ್ಲಿ ನೋಡ್ರಿ ಎನಿಮಿ ನಂಗೆ ಸುಮ್ಮನೆ ಕಾಣ್ತಾನೆ, ಒಂದೇ ಬುಲೆಟ್ ಹಾರ್ಸೋದು ಅವ್ನಿಗೆ, ಸೀದಾ ಹೆಡ್ಡೇ ನಾಕೋನು. ಹೋಗಿದ್ದು ಫಸ್ಟ್ ಒಂದು ಕ್ಲಿಯರ್ ಮಾಡ್ಕೊಂಡು ಅಂದ್ಕೊಂಡು ಓಡ್ತಾ ಇದ್ದೀನಿ, ಹೋಗ್ತಿದ್ದಂಗೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು. ಧನುಷನ್ ಕೇಳಿದೆ ಗೈಸ್ ಆಗಬೇಕಾ ಅಂತ, ಆಗಬೇಡ ಮಚ್ಚ ನೀನೇ ಆಡ್ಸ್ ಲಾಂಗ್ ರೇಂಜ್ಗೆ ಅಂದ. ಆಯ್ತು ಆಡೋಣ ಅಂದ್ಬಿಟ್ಟು ಆಡ್ತಾಯಿದ್ದೀನಿ. ಇಲ್ಲಿ ಆಡ್ತಿರುವಾಗ ಸ್ವಲ್ಪ ಹೊಡೆಯೋಕೆ ನೋಡ್ತೀನಿ, ಅವ್ನು ನನಗೆ ಡ್ಯಾಮೇಜ್ ಹೊಡೆದ್ಬಿಟ್ರೆ. ಈಗ ತಿರ್ಗಾ ಕ್ಯಾರೆಕ್ಟ್ರು ಆನ್ ಮಾಡಬೇಕು, ಈಗ HP ಗೆ ಆನ್ ಮಾಡ್ಕೊತೀನಿ. ಆನ್ ಮಾಡಿಕೊಂಡು ಬನ್ನಿ ಗೈಸ್ ಈಗ ರಶ್ ಮಾಡೋಣ ಸ್ವಲ್ಪ. ಅವನಲ್ಲೇ ನನ್ನ ಧನುಷ ಹೇಳ್ತಾನೆ, ಅಲ್ಲೇ ನಾವು ಆರಾಮ್ಸಾಗಿ ಡ್ಯಾಮೇಜ್ ಕೊಟ್ಟಿದ್ದೀಯಲ್ಲ ಹೋಗೋ ಅಂತಾನೆ. ನಾನು ಹೊಡಿತೀನಿ ಬಿಡು ಮಚ್ಚ ಅಂದಾಗ ನಾನು ಹೋಗಿ ನೋಡ್ತೀನಿ, ಅವ್ನು ಹೊಡಿಬೇಕು. ನಮ್ಮ ಧನುಷ ಕರೆಕ್ಟಾಗಿ ಬಂದು ಕಿಲ್ ಬಿಡ್ತಾನೆ ನೋಡ್ತೀನಿ. ಒನ್ ಟ್ಯಾಪ್ ಹೊಡೆದು ಒನ್ ಟ್ಯಾಪ್ ನಿಮ್ಮ ಬಾಡಿ ಶರ್ಟ್ ಹೊಡೆದ ಕರೆಕ್ಟಾಗೆ ಹೊಡೆದಿದ್ದು ಡ್ಯಾಮೇಜ್ ನಾನು, ಕಿಲ್ ತೊಗೊಂಡಿದ್ದು ಧನುಷ. ಈಗ ಥರ್ಡ್ ರೌಂಡ್ ಗೈಸ್ ನಾವು ತಗೊಂಡಿದ್ದೀವಿ, ಒಂದೇ ಒಂದು ಆಗು ಸಾಕು. ಧನುಷನ್ ಕಿಲ್ ಕ್ಲಿಯರ್ ಮಾಡಿಕೊಟ್ಟೆ, ಒಂದು 2 ಡಬ್ಲ್ಯೂ ಎತ್ಕೊಂಡು ಒಂದು ಇತ್ತವನಿ. ಸುಮ್ಮನೆ ಹಿಂಗೆ ಅಂದೆ ಗೈಸ್ ಅವ್ನು ಕ್ಲಿಯರ್ 4. ಧನುಷ್ಗೆ ಹೊಡೆದವನು ಅಲ್ಲಿ ಅವ್ನು ಧನುಷ್ ಹೊಡಿತಾ ಇರೋನಿಗೆ ನಮ್ಮ ಟೀಮೇಟ್ ಇನ್ನೊಬ್ಬ ಕ್ಲಿಯರ್ ಮಾಡಿ ನಾವು ಹೋಗಿದ್ದೆ 4th ರೌಂಡ್ಗೆ. ಇಲ್ಲಿ ರೆಸ್ಟೋನಲ್ಲಿ ಇನ್ನೊಂದು ಚೆನ್ನಾಗಿದೆ ಅಂದರೆ ಮೂಮೆಂಟ್ ಇದೆ ನೋಡಿ ಗೈಸ್. ನಾನು ಧನುಷನಿಗೆ ಏನು ಬೇಕಂತ ಟಾಪ್ಸನ್ ಕೊಡ್ತೀನಿ ಬಿಡು, ಶಾರ್ಟ್ ರೇಂಜ್ ಚೆನ್ನಾಗಿ ಆಡ್ತಾನಲ್ಲ ಅಂತ. ಆದರೆ ಇಲ್ಲಿ ಸೀನೇ ಭಾರಿ ಆಗಿರುತ್ತೆ ನೋಡಿರಿ. ಇನ್ನೇನಾದ್ರು ಬೇಕಂತೀನಿ, ಏನು ಬೇಡ ಬಿಡು ಮಚ್ಚನ ಹತ್ರ ಎಲ್ಲ ಇತ್ತು ಅಂತಾನೆ. ಎಲ್ಲ ನೀಟಾಗಿ ತೊಗೊಂಡು ಎಲ್ಲ ನೀಟಾಗಿ ಪ್ಯಾಕಾಗಿರ್ತೀವಿ. ಇಬ್ಬರು ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ರಿಪೇರ್ ಗಿಟ್ ಹಾಕ್ಕೊತೀನಿ ಒಂದು. ಆಮೇಲೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗೈಸ್ ನಾವಿಬ್ಬರು. ಓಡ್ತಿದ್ದಂಗೆ ಧನುಷನ್ ಮಚ್ಚ ನಾನು ಇಲ್ಲೇ ನೀನು ಕವರಾಗಿರ್ತೀನಿ ನೀನು ಆಡಿಸು ಅಂತ ನಾನು ಅಂದೆ. ಆಯಿತು ಮಚ್ಚ ಅಂದರೆ ನಂಗೆ ಸ್ವಲ್ಪ ಯಾರೋ ಡ್ಯಾಮೇಜ್ ಕೊಟ್ಟು, ಆಯ್ತು ಬಿಡು ಕೊಟ್ಟರೆ ಕೊಡ್ಕೊಳ್ಳಿ. ಇಲ್ಲೊಬ್ಬ ಕಾಣ್ತಾನೆ ಡ್ಯಾಮೇಜ್ ಕೊಡ್ತೀನಿ, ಹಂಗೂ ಡ್ಯಾಮೇಜ್ ಅಲ್ಲ ಅಂತ ಯಾಕೋ ಹಾಕೋಗೋದಾದರೆ ಇವರು ಟೀಮೇಟ್ ಇಲ್ಲೇ ಒಂದು ಬಿಟ್ಟು ಮಚ್ಚ ಅಂದ್ಬಿಟ್ಟು ಅವನಲ್ಲೇ ಇದೆ. ಇವನು ನಮ್ಮ ಟೀಮೇಟ್ ಯಾರೋ ಬಾರಿಯಾಗಿ 2 ಗ್ಲೋವಾಲ್ ಹಾಕೊಂಡು ಧನುಷಿಗೆ ರಿವ್ಯೂ ಕೊಡ್ತಿದ್ದ. ಧನುಷಿಗೆ ಒಂದು ಕವರ್ ಇಲ್ಲ ಅಂದ್ಬಿಟ್ಟು ನಾನು ಕ್ರೋನ್ ಹಾಕ್ಕೊಟ್ಟು ಬಂದ್ಬಿಟ್ಟೆ ಈಲಾಗಲಿ ಪಾಪ ಅಂತ ಅವನಿಗೆ. ಇನ್ನು ಧನುಷ್ ನಮ್ಮ ಟೀಮೇಟ್ದು ಕ್ಲಿಯರ್ ಮಾಡಿಕೊಟ್ಟೆ. ನಾನು ಇಲ್ಲಿ ಕಿಲ್ ಹತ್ರ ಅಂತ ಹೋಗ್ತೀನಿ, ಎಲ್ಲ ಕಿಲ್ಲು ಅವರೇ ಹೊಡಿತವ್ರೆ ಗೈಸ್. ಇನ್ನೇನು ಸಿಗುತ್ತೆ ಗೈಸ್ ಕಿಲ್ ನಮಗಿಲ್ಲಿ. ನಮ್ಮ ಧನುಷ ಒಳ್ಳೆಯವನು ಗೈಸ್, ಬೆಸ್ಟ್ ಫ್ರೆಂಡ್ ನನಗೆ. ಧನುಷಿಗೆ ನನಗೆ ಇನ್ನೊಬ್ಬ ಎನಿಮಿ ಸಿಕ್ಕರೆ 2 ಮಚ್ಚ ಮಾರ್ಕ್ ಹಾಕಂತ ಇದ್ದೀನಿ. ಅವನಲ್ಲೇ ನೋಡೋ ನಿನ್ನ ಮುಂದೆ ಸೈಡಾಗಿ ನೋಡೋ ಸೈಡ್ ಆಗ್ತಾನೆ. ನಾನು ಈ ಕಡೆ ಬಾಕ್ಸ್ ಹತ್ರ ಎಲ್ಲ ಹುಡುಕ್ತಾ ಇದ್ದೀನಿ, ಆದರೆ ಅವ್ನು ನೋಡ್ರಿ ಈ ಕಡೆ ಲೆಫ್ಟಾಗಿ ಅವನೇ ಕಾಣಿಸ್ಕೊಂಡ. ಹೊಡೆಯೋಷ್ಟರಲ್ಲಿ ಹೊಡೆದ್ರು ಒಯ್ವಿ ಬ್ರೋ ಓಕೆ ಅಂತ 5th ರೌಂಡ್ಗೆ ಸ್ಟಾರ್ಟ್ ಮಾಡಿದ್ವಿ ಗೈಸ್. ತಿರ್ಗಾ ಈಗ ಒಂದು ಎಕ್ಸಾಮೆಟ್ ತಗೊಂಡಿದ್ದೀನಿ ಗೈಸ್. ಎಕ್ಸಾಮೆಟ್ಟು ಇದರಲ್ಲೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಡಿಸ್ತಾ ಇದ್ದೀನಿ ಎಕ್ಸಾಮೆಟ್ಟು. ಈ ಸತಿ ಆಗಿದ್ದಾಗಲಿ ನಾನೇ ಕಿಲ್ ಹೊಡಿಬೇಕು ಧನುಷ, ನೀನೆಲ್ಲೇ ಎನಿಮಿ ಸಿಕ್ಕರು ಮಾರ್ಕ್ ಹಾಕೊಂಡವಾಗ ಆಯ್ತು ಮಚ್ಚ ಪಕ್ಕ ಹಾಕ್ತೀನಿ ಅಂತ. ಧನುಷಂಗೆ ಸ್ವಲ್ಪ ಡ್ಯಾಮೇಜ್ ಕೊಟ್ಟ, ನಾನು ಹಿಂಗೆ ಸ್ಕೋಪ್ ಹಾಕಿದ ತಕ್ಷಣ ಕಾಣ್ದ ಎಲ್ಲ ಎಕ್ಸಾಮೆಟಲ್ಲಿ ಫುಲ್ ಡ್ಯಾಮೇಜ್ ಕೊಟ್ಟು ನಾಕ್ ಮಾಡ್ಕೊಂಡೆ. ಕೆಳಗೆ ಒಬ್ಬ ಎನಿಮಿ ಅಂತ ಗೊತ್ತಾಯಿತು, ಇಳಿಯೋಣ ಅಂದರೆ ಆಗ್ತಿರ್ಲಿಲ್ಲ. ಆಗ ಜೈ ಶ್ರೀರಾಮ್ ಅಂತ ಅಂದ್ಕೊಂಡು ಇಳಿದೆ. ಇಳಿತಿದ್ದಂಗೆ ಓಡ್ತಾ ಶಿವಶಂಭು ಅಂತ ಓಡ್ತಾವನೆ. ಅವನಿಂದ ನಾನು ಓದ್ತಾ ಇದ್ದೀನಿ ಎಲ್ಲಿ ಸಿಗ್ತೀಯ ಶಿಷ್ಯ ಅಂತ. ಇಲ್ಲಿ ಸಿಗ್ತಿದ್ದಂಗೆ ಈ ಕಡೆ ಫುಲ್ ಇಲ್ಲಿ ನಿಂತಿರ್ತಾನೆ, ನೀಟಾಗಿ ಎಡ್ಡೆ ಎಲ್ಲ ಕನೆಕ್ಟ್ ಆಗಿಬಿಡುತ್ತೆ. ಇವ್ನು ಹೊಡಿಬೇಕು, ನಂಗೆ ಇನ್ನು ಅಲ್ಟಿಮೇಟ್ ಬಂದು ನಂಗೆ ಸರಿ ಹೊಡಿತಾರೆ ನೋಡಿ ಗೈಸ್. ಈಗ ನಂಗೆ ಇಲ್ಲಿ ಹೊಡಿಬೇಕು ಅವ್ರು, ನಂಗೆ ಹೊಡೆದ್ಬಿಟ್ರು ನಮ್ಮ ಟೀಮೇಟ್. ಅವ್ರು ಹೇಳ್ತವ್ರೆ ಮಚ್ಚ ನೀನು ಅಲ್ಲೇ ಇರೋ, ನಾನು ಅವ್ರಿಗೆ ಕ್ಲಿಯರ್ ಮಾಡ್ಬಿಟ್ಟು ಭಯ ಮಾಡ್ತೀನಿ ಅಂತ. ಆಯ್ತು ಹೊಡೀರಿ ಮಚ್ಚ ಅಂತ ಬಿಟ್ಬಿಟ್ಟಿದ್ದೀನಿ. ನನ್ನ ಪಡೆಗೆ ನಾನು ಇಲ್ಲಿ ಕೂತಿದ್ದೀನಿ. ನಮ್ಮ ಬ್ರೋ ಫುಲ್ ಕ್ಲಿಯರೇ ಮಾಡೋರು ಮ್ಯಾಚು, ಭಯ ಆಯಿತು. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಗೈಸ್, ಬಾಯ್ ಟಾಟಾ.